ಆರ್ ಸಿ ಬಿ ಎಲ್ಲಿ ನೋಡಿದ್ರು ಆರ್ ಸಿ ಬಿನೇ ಆಗೋಗ್ಬಿಟ್ಟಿದೆ ಸಂಡೇಯಿಂದ. ಸೊ ನಾವು ಸಂಡೇ ಕವರ್ ಮಾಡಿದ್ವಿ ಗೆದ್ದಿದ್ನ. ಇವತ್ತು ರಿಯಾಕ್ಷನ್ ವಿಡಿಯೋ ಬಂದಿದೆ ಅನ್ಬಾಕ್ಸ್ ಇವೆಂಟ್ ಅಂಡ್ ನೌ ವಿ ಆರ್ ಟಾಕಿಂಗ್ ಅಬೌಟ್ ಆರ್ ಸಿ ಬಿ ಟೀಮ್ ಪ್ರಿವ್ಯೂ ಮಾಡ್ತಾ ಇದೀವಿ ನಾವು. ಸೊ ಕಂಪ್ಲೀಟ್ ಸ್ಕ್ವಾಡ್. ಸೊ ಇವತ್ ನಮ್ ಜೊತೆ ನಮ್ದು ಕಂಪ್ಲೀಟ್ ಸ್ಕ್ವಾಡ್ ಇದೆ ಅಂತಾನೆ ಹೇಳ್ಬೋದು. ಕಾರ್ತಿಕ್ ಸ್ವಾತಿನು ಜಾಯ್ನ್ ಆಗಿದ್ದಾರೆ ನಮ್ ಜೊತೆ. ಸೊ ವೆಲ್ಕಮ್ ಗೈಸ್. ಸೊ ಯಾ, ಯು ಗೈಸ್ ಕ್ಯಾನ್ ಟೇಕ್ ಇಟ್ ಅಪ್. ಆರ್ ಸಿ ಬಿ ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ. First question, who is your favorite one? ಆಫ್ ಕೋರ್ಸ್ ವಿರಾಟ್ ಅಂತಾನೆ ಹೇಳ್ತೀವಿ, ಬಟ್ ದಿಸ್ ಟೈಮ್ ಐ ಥಿಂಕ್ ಮ್ಯಾಕ್ಸ್ವೆಲ್ ಐ ಥಿಂಕ್ ವಿಲ್ ಬಿ ಮೈ ಗೋ ಟು ಪರ್ಸನ್ ಅಂತ ಹೇಳ್ಬೋದು. ಅಭಿ ಎಲ್ಲೋದ್ಯಪ್ಪ? ಇಲ್ಲೇ ಇದೀನಿ ಕಣ, ಇಲ್ಲೇ ಇದೀನಿ, ನಿಮ್ಮ ಹತ್ರನೇ ಇದೀನಿ. ನನಗೆ ರಜತ್ ಪಟ್ಟಿದಾರ್. ರಜತ್ ಪಟ್ಟಿದಾರ್. ಪಟಿದಾರ್. Okay, Karthik. ನಮಗೆ ಭೇದ ಭಾವ ಇಲ್ಲ, ವಿರಾಟ್, ಸಿರಾಜ್ ಅಷ್ಟೇ. Okay, Nang Siraj. So, we'll do one thing. Match ella mugdmele, as in full IPL mugdmele, we'll speak about these, Performances. selected ಪ್ಲೇಯರ್ಸ್ ಪರ್ಫಾರ್ಮೆನ್ಸ್. players. Yeah. Okay. Okay, continue. ಸೊ ಅಭಿ, So, ಟೀಮ್ ಹೆಂಗ್ ಅನ್ಸತ್ತಪ್ಪ ನಮ್ಮ ಆರ್ ಸಿ ಬಿದು? ಲುಕ್ಸ್ 50-50 ಫಾರ್ ಮಿ. ಕ್ಯಾಮ್ರನ್ ಗ್ರೀನ್ ಟ್ರೇಡ್ ಆಫ್ ವೆದರ್ ಇಟ್ಸ್ ಅಂಡ್ ಗುಡ್ ಥಿಂಗ್ ಆರ್ ಬ್ಯಾಡ್ ಥಿಂಗ್ ಅನ್ನೋದು ಇನ್ನೂ ಅರ್ಥ ಆಗ್ತಿಲ್ಲ. ಸೊ ಇಟ್ ವಿಲ್ ಅಫೆಕ್ಟ್ ವಿಲ್ ಜಾಕ್ಸ್ ಪೊಸಿಷನ್ ಇನ್ ದಿ ಟೀಮ್. Will Jacks is one of the hottest property going on in world currently, but with Cameron Green inclusion, I don't know how Will Jacks will also play. And also foreign players bowling ಅಲ್ಲಿ ನೀವು ಒಬ್ಬರೇ ಬೌಲರ್ ನ ಚೂಸ್ ಮಾಡಬಹುದು ಇವಾಗ. So Faf will play, Green will play, and Maxi will play. So whether you will choose Alzari, whether you will choose S. Tamkuran, ಅಥವಾ whether you will choose Ferguson, you never know who is your fourth for overseas bowler ಅಂತ. I think so 50-50 ಅಂತಾನೆ ಹೇಳ್ಬೋದು. ಟಾಪ್ 6 ಕೂಡ ವೆರಿ ಸ್ಟ್ರಾಂಗ್ ಪ್ರೊವೈಡೆಡ್ ಡಿ.ಕೆ ಫಿನಿಶಸ್ ವೆಲ್. ಸೊ ದಿಸ್ ಇಸ್ ಮೈ ಇನಿಷಿಯಲ್ ಅಬ್ಸರ್ವೇಷನ್. ಕಾರ್ತಿಕ್ ನಿಂದ? ನಂಗೆ ಯಾಕೋ ಟಾಪ್ಲಿ ಆಡ್ತಾರೆ ಅನ್ಸುತ್ತೆ, ಬಿಕಾಸ್ ಆಫ್ ಹಿಸ್ ಲೆಫ್ಟ್ ಆರ್ಮ್. ಯಾವಾಗ್ಲೂ ದೇ ನೀಡ್ ಸಮಥಿಂಗ್ ಅಲ್ವಾ. ಲಾಸ್ಟ್ ಸೀಸನ್ ಬಿಕಾಸ್ ಆಫ್ ದ ಇಂಜುರಿ ಹಿ ವೆಂಟ್ ಅವೇ, ಬಟ್ ಸ್ಟಾರ್ಟಿಂಗ್ ಇಫ್ ಯು ಹ್ಯಾಡ್ ಅಬ್ಸರ್ವ್ ದ ಸ್ಟಾರ್ಟ್, ಅವನಿಂದಾನೇ ಆ ಮ್ಯಾಚಸ್ ಗೆಲ್ಲಕ್ಕೂ ಆಗಿದ್ದು ವಿತ್ ಹಿಸ್ ಆಕ್ಷನ್ ಲೆಫ್ಟ್ ಆರ್ಮ್ ಪೇಸ್. ಅನ್ಯೂಶುವಲ್ ಒನ್ ಅಲ್ವಾ. ಸೊ ಹಿ ವಿಲ್ ಬಿ ದ ಟ್ರಂಪ್ ಕಾರ್ಡ್ ದಿಸ್ ಇಯರ್ ಆಸ್ ವೆಲ್. ನೋಡ್ಬೇಕು. ಮತ್ತೆ ಇಲ್ಲಿ ಡಿ.ಕೆ, ಸಿರಾಜ್ ಸೇಮ್ ಟೀಮ್. ಅನುಜ್ ರಾವತ್ ಏನ್ ಗೊತ್ತಿಲ್ಲ, ಲೈಕ್ ಲಾಸ್ಟ್ ಟೈಮ್ ದೇ ವಿಲ್ ಗ್ಯಾಂಬಲ್ ವಿತ್ ಬಿಟ್ವೀನ್ ಹಿಮ್ ಅಂಡ್ ಸುಯಶ್ ಅನ್ಸುತ್ತೆ. ಜಸ್ಟ್ ಇರಬೇಕು ಅಂತ ಇಟ್ಕೊಂಡಿದ್ದಾರೆ. ವಿಲ್ ಜಾಕ್ಸ್ ಈ ಸತಿ ಮನೋಜ್ ಕೊಡ್ತಾರೋ ಇಲ್ವೋ ಅದನ್ನು ಗೊತ್ತಿಲ್ಲ. ಅಷ್ಟ್ ಚೆನ್ನಾಗಿ ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾನೆ, ಆದ್ರೂ ಡೌಟೇ. ವೈಶಾಖ್ ಬಿಕಾಸ್ ಆಫ್ ಹಿಸ್ ಲಾಸ್ಟ್ ಸೀಸನ್ ಕೊಡ್ತಾರೆ, ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ, ಇಲ್ಲ ಅನ್ನೋ ಆಪ್ಷನ್ನೇ ಇಲ್ಲ. ಲೋಮ್ರಾರ್ ಏನು ಹೇಳಕ್ ಆಗಲ್ಲ ಇರ್ತಾರ ಇಲ್ವೋ ಅಂತ. ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಅಲ್ಲಿ ದೇ ವುಡ್ ಶಫಲ್ ಬಿಟ್ವೀನ್ ಲೋಮ್ರಾರ್, ರಾವತ್ ಮತ್ತೆ ಸುಯಶ್, ಮಯಾಂಕ್. ಈ ಪಿಕ್, ಈ ಟ್ರೇಡ್ ಏನಕ್ಕಾಯ್ತು ಅಂತಾನು ಇನ್ನು ಯಾರಿಗೂ ಅರ್ಥನೂ ಆಗಿಲ್ಲ, ಅರ್ಥ ಆಗೋದು ಇಲ್ಲ ಅನ್ಸುತ್ತೆ. ಪಟ್ಟಿದಾರ್ ಹಿಸ್ ಸ್ಟ್ರೈಟ್ ಇನ್ ಟು ದ ಟೀಮ್. ಐ ಡೋಂಟ್ ಥಿಂಕ್ ದೇರ್ ಇಸ್ ಗೋಣ ಬಿ ಎನಿ ಟಾಕ್ಸ್ ಅಬೌಟ್ ಇಟ್. ರಾಜನ್ ಕುಮಾರ್, ಓಕೆ. ಲಾಸ್ಟ್ ಇಯರ್ ಏನು ಕೇಳಿ ಸೋತಿದ್ದು? ಲೈಕ್ ಜಸ್ಟ್ ಆರ್.ಸಿ.ಬಿ ಮಿಸ್ಡ್ ಔಟ್ ಇನ್ ನಿಕ್ ಆಫ್ ದಿ ಟೈಮ್ ಫಾರ್ ಪ್ಲೇ ಆಫ್. One of the person which impacted badly was Rajat Patidar. Rajat Patidar is the glue between Kohli openers and the bottom three. Yeah. If RCB has to go a long way, Patidar has to have another big season. Yeah. Patidar domestically is a different beast. I don't go by his, I think Exactly. last test series. Yes. So in domestic, he is different beast altogether. Like ಒನ್ ಡಿಫ್ರೆಂಟ್ ಪ್ಲೇಯರ್. ಸೊ ನನಗೆ ರಜತ್ ಪಟ್ಟಿದಾರ್ ಮೇಲೆ ತುಂಬಾ ಹೋಪ್ಸ್ ಇದೆ, ನೋಡೋಣ ಏನಾಗುತ್ತೆ ಅಂತ.
And I think as a team ಅಲ್ವಾ, ರಜತ್ ಪಾಟಿದಾರ್ ಹ್ಯಾಸ್ ಅ ಲಾಟ್ ಟು ಪ್ರೂವ್ ಇವಾಗ ಆಫ್ಟರ್ ಅ ನಾಟ್ ಸೊ ಗುಡ್ ಟೆಸ್ಟ್ ಸೀರೀಸ್. ಅಂಡ್ ಇಲ್ಲಿ ನನಗೆ ವೀಕ್ನೆಸ್ ಅನ್ಸ್ತಾ ಇರೋದು ಇಷ್ಟ ದಿವಸ ಬರೀ ಬೌಲಿಂಗ್, ಇವಾಗ ಬ್ಯಾಟಿಂಗ್. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಸುಮಾರು ತಿಂಗಳಿಂದ ಆಡೇ ಇಲ್ಲ. ವಿ ಡೋಂಟ್ ನೋ ಬಿಕಾಸ್ ಇಸ್ ನಾಟ್ ಇವನ್ ಹ್ಯಾಡ್ ನೆಟ್ ಪ್ರಾಕ್ಟೀಸ್ ಆಲ್ಸೋ ಇನ್ ಲಾಸ್ಟ್ ಫ್ಯೂ ಮಂತ್ಸ್ ಅನ್ಸುತ್ತೆ. ಬಟ್ ಯು ಕ್ಯಾನ್ ನೆವರ್ ಡೌಟ್ ಹಿಸ್ ಟ್ಯಾಲೆಂಟ್. ಅಂಡ್ ಫ್ಯಾಫ್ ಇಸ್ ನಾಟ್ ಇನ್ ಫಾರ್ಮ್. SAT20 ಇರ್ಬೋದು, PSL, BPL ಯಾವ್ದರಲ್ಲೇ ಆಗ್ಲಿ. ವಿಲ್ ಜಾಕ್ಸ್ ಫಾರ್ಮ್ ಅಲ್ಲಿ ಇದಾರೆ ಬಟ್ ತಗೊಳ್ಳಲ್ಲ ಟೀಮ್ ಅಲ್ಲಿ. ಅಂಡ್ ಐ ವಾಂಟ್ ಟಾಪ್ಲಿ ಟು ಪ್ಲೇ, ಬಟ್ ಐ ಡೌಟ್ 11.5 crores ಕೊಟ್ಬಿಟ್ಟು ಕೂರ್ಸಲ್ಲ ಅಲ್ಜಾರಿ ಜೋಸೆಫ್ ನ. ಸೊ ಐ ಡೌಟ್ ದೆಮ್ ಡೂಯಿಂಗ್ ದಟ್. ಅಂಡ್ ಸ್ಪಿನ್ನರ್ಸ್ ಇಲ್ಲ ನಮ್ ಟೀಮ್ ಅಲ್ಲಿ. ನಾನು ಮೊನ್ನೆ ಅವಿಗೆ ಸ್ವಾತಿ ಇದ್ರಲ್ಲಿ ವಿಡಿಯೋ ಇದ್ದಾಗ ಹೇಳ್ತಾ ಇದ್ದೆ, ನಾನು ಅಟ್ಲೀಸ್ಟ್ ವುಮೆನ್ಸ್ ಟೀಮ್ ಇಂದ ಒಂದ್ ಇಬ್ಬರಾರ ಬಂದ್ಬಿಟ್ರೆ ಸಾಕು ನಮ್ ಟೀಮ್ಗೆ ಸ್ಪಿನ್ನರ್ಸ್ ಅಂತ. ಸೊ ಐ ಹೋಪ್ ದಟ್ ಯಾರು ಒಬ್ರು ಸ್ಪಿನ್ನರ್ ಬೇಕೇ ಬೇಕು. ಕರಣ್ ಶರ್ಮಾ ಒಬ್ರೇ ಇರೋದು. ಅಂಡ್ ಐ ಥಿಂಕ್ ಹಿಮಾಂಶು ಶರ್ಮಾ ಒಬ್ರಿದ್ದಾರೆ ಅನ್ಸುತ್ತೆ ಟೀಮ್ ಅಲ್ಲಿ. ಬಟ್ ದಟ್ಸ್ ನಾಟ್ ಗುಡ್ Hinterland ಇನಫ್ scout. ಫಾರ್ ಚೆನ್ನೈ ಪಿಚ್. Hinterland scout talent is. ಯಾಕೆ ಬೇಕು ಡಿ-ರಾಜ್ ವಿಷಯ ಇವಾಗ ಬಿಟ್ಟಾಕೋದು. Okay. ಸೊ Playing 11 ಮಾಡೋಣ. Playing 11 ಮಾಡೋಣ. ಈಸಿ ಆಗುತ್ತೆ. ಫಾಫ್ 11. ವಿರಾಟ್, ರಜತ್ Playing 11 ಪಾಟಿದಾರ್. Faf ವಿರಾಟ್ ಫಿಕ್ಸ್. ನಂಬರ್ 3 ರಜತ್ ಪಟಿದಾರ್ ಫಿಕ್ಸ್. 4 ಮ್ಯಾಕ್ಸ್ವೆಲ್ ಫಿಕ್ಸ್. ಫೈವ್ ಗ್ರೀನ್, So 6 DK. 5 ಗ್ರೀನ್ ಫಿಕ್ಸ್, DK ಫಿಕ್ಸ್. ಪ್ರಾಬ್ಲಮ್ ಶುರು ಆಗೋದು ಇಲ್ಲಿಂದ. ಸೊ 7, 8 ಯಾರು ಆಡ್ತಾರೆ ಅಂತ. ಸೊ 7 and 8, 7 probably will be impact player. ಕಾರ್ತಿಕ್ ಹೇಳ್ದಂಗೆ ಅನುಜ್ ರಾವತ್ ಆಗ್ಲಿ, ಸೋಯಂಶ್ ಆಗ್ಲಿ ಅಥವಾ ಮೈಪಾಲ್ ಆಗ್ಲಿ. ಸೊ ವಿಲ್ ಕೀಪ್ ದಟ್ 7 ಆಸ್ ಎನ್ ಓಪನ್ ಪೊಸಿಷನ್. ಸೊ 8, 9, 10 8 ವೈಶಾಖು, 9 ಶಿರಾಜು, 10 ಪ್ರೊಬಬಲಿ ಆಕಾಶ್ ದೀಪ್ ಕರಣ್ ಶರ್ಮಾ ಆಡ್ತಾನೆ. ಅಥವಾ ಕರಣ್ ಶರ್ಮಾ. 11 ಬಂದು ಎನಿ ಒನ್ ಫಾಸ್ಟ್ ಬೌಲರ್. ನಂಗೆ ಯಾಕೋ Okay. ಮಯಾಂಕ್ ನ ಆಡಿಸ್ತಾರೆ ಅನ್ನಿಸ್ತಿದೆ. ಯಾಕಂದ್ರೆ ಈ ಇಸ್ ಅ ಆಲ್ರೌಂಡರ್. ಆಲ್ರೌಂಡರ್ ಸೆಕ್ಷನ್ ಅಲ್ಲಿ ಮನೋಜ್ನ ಆಡ್ಸೋದಂತೂ ಡೌಟೆ, ಅನ್ಲೆಸ್ ದೇ ನೀಡ್ ಹಿಮ್ ರಿಯಲಿ ಬ್ಯಾಡ್. ಇನ್ ಬಿಟ್ರೆ ಇನ್ಯಾರು ಆಲ್ರೌಂಡರ್ ಸೆಕ್ಷನ್ ಅಲ್ಲಿ ಅಷ್ಟು ಏನ್ ಕಾಣಿಸ್ತಿಲ್ಲ. ಇಲ್ಲ. ಸೊ ಹಿ ಈಸ್ ಅ ಪ್ರಾಬಬಲ್ ಆಪ್ಷನ್. ಸುಮ್ನೆ ಟ್ರೇಡ್ ಆಫ್ ಮಾಡಲ್ಲ. ಐ ಥಿಂಕ್ ಪ್ರಾಬ್ಲಿ 7th ಪೊಸಿಷನ್ ತಗೋತಾರೆ. ಎಕ್ಸಾಕ್ಟ್ಲಿ 7th ಪೊಸಿಷನ್ ತಗೊಂಡು ದೇ ವಿಲ್ ಸಿ ಹೌ ದ ಮ್ಯಾಚ್ ಗೋಸ್. ಮ್ಯಾಚ್ ಹೆಂಗ್ ಹೋಗುತ್ತೆ ಅಂತ ನೋಡ್ಕೊಂಡು ಹಿ ಕ್ಯಾನ್ ಬಿ ಡ್ರಾಪ್ಡ್ ಆಫ್ ಅಂಡ್ ದೇ ಕ್ಯಾನ್ ಗೆಟ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಇನ್. ಇಮ್ಯಾಜಿನ್ 6-7 ವಿಕೆಟ್, 6 ವಿಕೆಟ್ಸ್ ಆದ್ಮೇಲೆ ಇಲ್ಲ 5 ವಿಕೆಟ್ಸ್ ಆದ್ಮೇಲೆ ಇನ್ನಿಂಗ್ಸ್ ಮುಗಿದ್ರೆ he doesn't have a role to play. They can get another bowler in, ಅಲ್ವಾ? So Yes. he is a trump card. ಸುಮ್ನೆ ಯಾ ಟೀಮನ್ನು ಟ್ರೇಡ್ ಆಫ್ ಮಾಡಲ್ಲ. ಮಾಡಿದಾರೆ ಅಂದ್ರೆ they would have thought really good about what he or she is doing. So ನೋಡ್ಬೇಕು. ಬಟ್ ಸ್ಪಿನ್ನರ್ಸ್ ಅಲ್ಲಿ ಐ ಥಿಂಕ್ ತುಂಬಾ ಈಸಿ ಆಗೋಗ್ಬಿಟ್ಟಿದೆ. ಕರಣ್ ಶರ್ಮಾ ಓನ್ಲಿ ಲೆಗ್ಗಿ ವಿ ಡೋಂಟ್ ಹ್ಯಾವ್ ಒನ್ ಆಫ್ ಸ್ಪಿನ್ನರ್ ಇಲ್ಲ ನಮ್ಮ ಟೀಮ್ ಅಲ್ಲಿ. ಅದು ಮಯಾಂಕ್ ಅವರೇ ಆಡ್ಬೇಕಷ್ಟೇ. ಅದು ಮಯಾಂಕ್, ಮ್ಯಾಕ್ಸ್ವೆಲ್ ಅವರು 4 ಓವರ್ ಪಕ್ಕ ಹಾಕ್ತಾರಂತ. ಅದು ಖಂಡಿತ ಏನು ಮಾಡಕ್ಕಾಗಲ್ಲ. He has to play a all-round performance for the team, like he's been doing all the time. ಅಲ್ಲಿ ಮಣಿಪಾಲ್ is also an option. As I said, ಎಲ್ಲ ಟೀಮ್ ಇನ್ನಿಂಗ್ಸ್ ಬೇಸಿಕಲಿ ಇನ್ನಿಂಗ್ಸ್ ಹೆಂಗ್ ಹೋಗುತ್ತೋ ಅದ್ರ ಮೇಲೆ ದೇ ಚೂಸ್ ದ ಟೀಮ್ ಫಾರ್ ದ ಸೆಕೆಂಡ್ ಹಾಫ್. ಓವರ್ ಆಲ್ ಎಲ್ಲರೂ ಟೀಮ್ ಪಿಕ್ಸ್ ಅಲ್ಲಿ ದೇವರ್ ಲೈಕ್ ಏನಕ್ಕೆ ಈ ಪ್ಲೇಯರ್ನ ಪಿಕ್ ಮಾಡ್ತಿದಾರೆ, ಏನಕ್ಕೆ ಈ ಪ್ಲೇಯರ್ನ ಪಿಕ್ ಮಾಡ್ತಿದಾರೆ ಈ ಸತಿ. ದೇ ಡೆಂಟ್ ಓವರ್ ಹೈಪ್ ಫಾರ್ ಸರ್ಟನ್ ಇಂಡಿವಿಜುವಲ್ಸ್ ಈ ಸತಿ ಇನ್ ದ ಆಕ್ಷನ್ಸ್, ಬಟ್ ದೇ ಗಾಟ್ ಬೌಲರ್ಸ್. maybe they ticked off all the boxes with all the players in. ಇಂಪ್ಯಾಕ್ಟ್ ಪ್ಲೇಯರ್ ಇದನ್ನೋ ಇಲ್ವೋ ಅದು ಟೂರ್ನಮೆಂಟ್ ಅಲ್ಲಿ ನೋಡ್ಬೋದು. ಆದ್ರೆ ಆಫ್ ದ ರೆಕಾರ್ಡ್ಸ್, ಆಫ್ ದ ಹೈಪ್, ದೀಸ್ ಪ್ಲೇಯರ್ಸ್ ವುಡಂಟ್ ಹ್ಯಾವ್ ಕ್ರಿಯೇಟೆಡ್ ಮಚ್ huge mass or huge impact on social media or in the matches. But ಎಲ್ಲ ಬಾಕ್ಸಸ್ ಟಿಕ್ ಮಾಡಿದ್ದಾರೆ to see how it goes. It is better to get a player who is not hyped than getting a player who is hyped and then
failing ಅಲ್ವಾ. I felt this team is way better than many other teams that we picked all these years. Hype players ಇಟ್ಕೊಂಡು best example Shivam Dube. I know he's excelling in a different team, but ಡೊಮೆಸ್ಟಿಕ್ ನ ನೋಡ್ಬಿಟ್ಟು ನೀನು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಪ್ರೆಷರ್ ಕೊಟ್ಟು, ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಪ್ಟನ್ಸಿ ಅಂಡ್ ದ ಮ್ಯಾನೇಜ್ಮೆಂಟ್ ಆಸ್ ವೆಲ್. ಬಟ್ ಓವರ್ ಆಲ್ ಇದು ಒಂದು ಡೀಸೆಂಟ್ ಸ್ಕ್ವಾಡ್ ಇದೆ. Okay. Guys, I have two genuine question ಆಯ್ತಾ, ಕರೆಕ್ಟ್ ಆಗಿ ಹೇಳಿ, ನಾಟ್ ಅಬೌಟ್ RCB ಟೀಮ್ ಅಂತ. There is one player you guys missed out. It created lot of chaos ಆಯ್ತಾ. Out of 23 crores, you guys went up to 20 crores and half for Pat Cummins. So do you think Pat Cummins was a big miss considering the form he is in? World Cup ಗೆಲ್ತಾರೆ, WTC ಗೆಲ್ತಾರೆ, T20 World Cup ಗೆದ್ದಿದ್ದಾರೆ, ಲಾಸ್ಟ್ 3 years ಲೀಡರ್ಶಿಪ್ ರೋಲ್ ಅಸೈನ್ ಮಾಡ್ಕೊಂಡಿದ್ದಾರೆ. So do you think that particular player is a miss, or you think ಅಬ್ಬಾ ಸದ್ಯ ಆ Pat Cummins ಬರ್ದಿರೋದೇ ಒಳ್ಳೇದಾಯ್ತು ಅಂತ? Second, who are the bowlers who will bowl out death? ಸೊ ಅಭಿ ಫಸ್ಟ್ ಕ್ವಶನ್ ಈಗ ನೋಡೋದಿದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಆಫ್ ಬೋತ್ ವರ್ಲ್ಡ್ಸ್ ಇಲ್ಲಿ. ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಬಂದಿದ್ರು ನಮಗೆ ಹೆಲ್ಪ್ ಆಗಿರೋದು ಆಸ್ ಅ ಕ್ಯಾಪ್ಟನ್ ಮೆಟೀರಿಯಲ್, ಫ್ಯೂಚರ್ ಗೆ ಹೆಲ್ಪ್ ಆಗಿರೋದು. ಯಾಕಂದ್ರೆ ಫ್ಯಾಫ್ DK ಎಲ್ಲ ಇದೆ ಲಾಸ್ಟ್ ಸೀಸನ್ ನನಗೆ ಗೊತ್ತಿರೋ ಹಂಗೆ. ಐ ಥಿಂಕ್ ಪ್ಯಾಟ್ ಕಮಿನ್ಸ್ ವುಡ್ ಹ್ಯಾವ್ ಬೀನ್ ಯೂಸ್ಫುಲ್. ಬಟ್ ಗೋಯಿಂಗ್ ಫಾರ್ 20 crores ಫಾರ್ ಪ್ಯಾಟ್ ಕಮಿನ್ಸ್ ಅಂಡ್ ಇನ್ 3 crores ಯಾರಂತ ಈಗಲೇ ಟೀಮ್ ಹಿಂಗಿದೆ, ಇನ್ 3 ಕೋಟಿಗೆ ಇನ್ ಯಾರು ಬಂದಿರೋರು ನಮ್ಮ ಟೀಮಿಗೆ? ಅವಾಗ ಯಾರು ಬರ್ತಾ Interland scouting. ಅಂಡ್ ಸೆಕೆಂಡ್ ಕ್ವೆಶನ್ ಬಂದಾಗ ಡೆತ್ ಬೌಲಿಂಗ್ ಗೆ ಸದ್ಯದ ಪರಿಸ್ಥಿತಿಲಿ ವೈಶಾಖ್ ವಿಜಯ್ ಕುಮಾರ್ ಒಬ್ಬರೇ ಇರೋದು ಡೆತ್ ಬೌಲಿಂಗ್ ಈಗ ನಮ್ಮ ಕಡೆಯಿಂದ. ಅಂಡ್ ಅಫ್ಕೋರ್ಸ್ ಅಲ್ಜಾರಿ ಜೋಸೆಫ್ ವಿ ಡೋಂಟ್ ನೋ, ಈಸ್ ಗೋಯಿಂಗ್ ಎಟ್ 10s per over. ಆಸ್ಟ್ರೇಲಿಯಾ ಮ್ಯಾಚಸ್ ಅಲ್ಲೂ 10s ಅಲ್ಲಿ ಹೋಗಿದ್ರು. ಐ ಬಿಲೀವ್ ಲೋಕಿ ಫರ್ಗೂಸನ್ ಇಸ್ ಅ ಬೆಸ್ಟ್ ಚಾಯ್ಸ್ ನಮಗೆ. ದೋ ವಿ ಮೈಟ್ ಹವ್ ಪೇಡ್ ಇಮ್ ಲೆಸ್, ವಿ ಮೈಟ್ ಹವ್ ಪೇಡ್ ಅಲ್ಜಾರಿ ಜೋಸೆಫ್ ಮೋರ್. ಲೋಕಿ ಇಸ್ ಆಲ್ವೇಸ್ ದ ಬೆಸ್ಟ್ ಅನ್ಸುತ್ತೆ ನನಗೆ. ಸೊ ಎಸ್, ಅದನ್ನ ಯೋಚನೆ ಮಾಡ್ತಾ, ಸೊ ಫೈನಲ್ ಕ್ವೆಶನ್ ಟು ಆಲ್ ಆಫ್ ಯು, ಡು ಯು ಥಿಂಕ್ RCB is going to be there among the top 4? Yes. ಟಾಪ್ 4 ಖಂಡಿತ ಇರ್ತಾರೆ ಅಂತ ಅನ್ನಿಸ್ತಿದೆ. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇದೆ ಈ ಟೀಮ್ ಇಂದ, ಅದೇ ಅಡ್ವಾಂಟೇಜ್ ಅವ್ರಿಗೆ. ಅಂಡರ್ ಡಾಗ್ಸ್ ತರ ಬಂದೇ ಬರ್ತಾರೆ. And they have got a motivation ಅನ್ಸುತ್ತೆ. ಅಂದ್ರೆ that thing was missing ಇಷ್ಟ ದಿನ. ಸೊ ಇವಾಗ 1 cup ಗೆದ್ದಿದೀವಿ. ಸೊ they'll have a motivation is what I feel. ಅದು ಇದ್ದೇ ಇರತ್ತೆ ಎಲ್ರಿಗೂ ತಲೆಯಲ್ಲಿ. After what happened today, seeing the women coming in that way during the unbox, I think that will hit everyone, and I think they'll give their best. Yes, Mr. Heart and Soul. ಏನಪ್ಪ? Okay, ನನ್ನ ಆನ್ಸರ್ ಐ ಡೋಂಟ್ ನೋ. ನನ್ಗೆ ಗೊತ್ತಿಲ್ಲ, ಲೈಕ್ ವೆರಿ ಅನ್ಸೆಟಲ್ಡ್, ವೆರಿ ಗೊತ್ತಿಲ್ಲ. ಲೈಕ್ ನಾನು ಅದೇ ಕೇಳಿದ್ದು, ಡೆತ್ ಅಲ್ಲಿ ಬೌಲರ್ಸ್ ಪ್ಲಸ್ ನಂಬರ್ 5 ಆದ್ಮೇಲೆ ಬ್ಯಾಟಿಂಗ್ ಸಮಥಿಂಗ್ ಯು ರಿಕ್ವೈರ್ 30 balls 70 80. ವೆದರ್ ದಟ್ ಪೊಸಿಷನ್ ಅಲ್ಲಿ ಪ್ಲೇಯರ್ಸ್ ಇದಾರ ಅನ್ನೋದೇ ಡೌಟ್, ಕನ್ಸಿಡರಿಂಗ್ ಆಲ್ ದಿ ಪ್ಲೇಯರ್ಸ್. ಐ ಮೀನ್ 50% ಆಫ್ ದಿ ಮ್ಯಾಚಸ್ ಯು ಪ್ಲೇಡ್ ಚಿನ್ನಸ್ವಾಮಿ. ಡೆತ್ ಅಲ್ಲಿ ಬೌಲರ್ಸ್ ಇಲ್ಲ. ದೆನ್ DK ಇಸ್ ಕಮಿಂಗ್ ಬ್ಯಾಕ್ ಆಫ್ಟರ್ ಲಾಸ್ಟ್ IPL ಅವ್ರು ಆಡಿದ್ದು, ಅದಾದ್ಮೇಲೆ ಅದು ಸೀಸನ್ ಆಡಿಲ್ಲ. Green is not a finisher. You guys are assigning him in the finisher role. Opener. Green is proper top 3 player. So undecided. If Virat has another big season, definitely yes. But at this position, I don't know. I don't know the answer. ಅರ್ಥ ಆಗತ್ತೆ. MICS ಗೆ ಚೂಸ್ ಮಾಡ್ಬಿಟ್ಟಿದೆ. ಇರೋದೇ 8 ಟೀಮ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಎನಿವೇಸ್ ನಂದಂತೂ ಒಂದು ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಐ ಬ್ಯಾಕ್ RCB ಟು ಗೋ ಅಗೇನ್. WPL ಅಲ್ಲಿ ಮಾಡ್ದಂಗೆ IPL ಅಲ್ಲೂ ಐ ಬ್ಯಾಕಿಂಗ್ ದೆಮ್ ಟು ಗೋ ಆಲ್ ದ ವೇ. ಎನಿವೇಸ್ ನೋಡೋಣ. So I think that was the review of the RCB team, and with our complete team anta helbodu. So it was nice having our complete team reviewing RCB squad. So viewers, hope you also like our videos. We'll be coming up with more interviews. We are scheduled with more interviews this week as well. So we'll be coming up with more good content as well. Thank you so much. Thank you.